ಎವ್ರಿವನ್, ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ರೀಡಿಂಗ್ ಬಂದು ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸೊನೇಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ಯಾವುದು ರೆಸೊನೇಟ್ ಆಗ್ತಿದೆ ಅದನ್ನು ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಪೇಯ್ಡ್ ರೀಡಿಂಗ್ನ ಬುಕ್ ಮಾಡ್ಕೋಬಹುದು ಅಂತ ಹೇಳ್ತಾ. ಆ್ಯಂಡ್ ಇದು ಪೇಯ್ಡ್ ರೀಡಿಂಗ್ ಆಗಿರುತ್ತೆ, ನಾಟ್ ಫಾರ್ ಫ್ರೀ. ಓಕೆ, ಸೊ ಬುಕ್ ಮಾಡ್ಕೋಬಹುದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಿದೆ ಇವತ್ತಿನ ಟಾಪಿಕ್ ಅಂತ ಹೇಳೋದಾದರೆ, ವೈ ದೇ ಆರ್ ಸೈಲೆಂಟ್, ಯಾಕೆ ಅವರು ಸೈಲೆಂಟ್ ಆಗಿದ್ದಾರೆ. ಓಕೆ, ಸೊ ವಾಟ್ ಈಸ್ ಇನ್ ದಿ ಮೈಂಡ್ ಅಂತ ನೋಡೋಣ. ಏನಿದೆ ಅವರ ಮನಸ್ಸಲ್ಲಿ, ಏನಿದೆ ಅಥವಾ ಯಾಕೆ ಅವ್ರು ಸೈಲೆಂಟ್ ಆಗಿದ್ದಾರೆ ಅಂತ ನೋಡೋಣ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ನನಗೆ ನಿಮ್ಮ ಎನರ್ಜಿನ ಕ್ಯಾಚ್ ಮಾಡೋದು ಈಸಿ ಆಗುತ್ತೆ. ಓಕೆ, ಸೊ ಫೈನ್, ಬನ್ನಿ. ಏನಿದೆ ನಿಮ್ಮ ಪರ್ಸನ್ನಿನ ಮೈಂಡ್ ಸೆಟ್ ಹೇಗಿದೆ ಅಥವಾ ಅವ್ರು ಯಾಕೆ ಈಗ ಸೈಲೆಂಟ್ ಆಗಿದ್ದಾರೆ. ಓಕೆ, ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಸಿಚುವೇಶನ್. ಓಕೆ, ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸೈಲೆಂಟ್ನ ನೀವು ನೋಡ್ತಿರಬಹುದು. ಮೇ ಬಿ ಆ ಒಂದು ಪರ್ಸನ್ ಇವರನ್ನು ಕಂಟ್ರೋಲ್ ಮಾಡೋದಿರಬಹುದು, ಅಥವಾ ನಿಮ್ಮ ಪರ್ಸನ್ ಇಲ್ಲಿ ತುಂಬ ಮೂಡಿ ಪರ್ಸನ್ ಇದ್ದಾರೆ, ಯಾವಾಗಲೂ ಚೂಸಿ ಪರ್ಸನ್ ಇದ್ದಾರೆ, ತುಂಬ ಚೂಸ್ ಮಾಡೋದ್ರಲ್ಲಿ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ಕೋತಾರೆ. ಈ ರೀತಿಯಾದಂಥ ಎನರ್ಜೀಸ್ ಇರಬಹುದು. ಸೊ ರೈಟ್ ನಾವು ಹೇಳೋದಾದರೆ ಈ ಒಂದು ರಿಲೇಷನ್ಶಿಪ್ ಏನಿದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ಡಿವೋರ್ಸ್ ಆಗಿದೆ ಆ ಒಂದು ಪರ್ಸನ್, ಹಾಗಾಗಿ ನಿಮ್ಮಿಂದ ಸೈಲೆಂಟ್ ಆಗಿದ್ದಾರೆ. ನಿಮ್ಮ ಕಡೆ ಏನು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಥವಾ ನಿಮಗೆ ಯಾವುದೇ ರೀತಿಯಾದಂಥ ಫೋನ್ ಕಾಲ್ ಮೆಸೇಜಸ್ ಏನು ಮಾಡ್ತಾ ಇಲ್ಲ. ಸ್ಟಿಲ್ ಆ ಒಂದು ಪರ್ಸನ್ ನಿಮ್ಮಿಂದ ದೂರ ಆಗಿದ್ದಾರೆ ಆಲ್ರೆಡಿ. ಓಕೆ, ಸೊ ಈ ರೀತಿಯಾದಂಥ ಎನರ್ಜೀಸ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಅಗೇನ್ ನೋಡೋಣ ಯಾಕೆ ಆ ಒಂದು ಪರ್ಸನ್ ಸೈಲೆಂಟ್ ಆಗಿದ್ದಾರೆ. ಓಕೆ, ಇನ್ನು ಕೆಲವರಿಗೆ ಇಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರಬಹುದು. ಫೈನಾನ್ಷಿಯಲಿ ಅವರು ಇಲ್ಲಿ ಗ್ರೋತ್ ಆಗಬೇಕು ಅಂತ ಇಲ್ಲಿ ಥಿಂಕ್ ಮಾಡ್ತಾ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರಬಹುದು, ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವೇ ಮಾತಾಡಿಕೊಂಡು ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ಕ್ರಿಯೇಟ್ ಮಾಡಿರಬಹುದು. ಮೊದಲು ನಮ್ಮ ಲೈಫಲ್ಲಿ ಸೆಟ್ಲ್ ಆಗೋಣ, ನಂತರ ಈ ಪ್ರೀತಿ ಕಡೆ ಎಲ್ಲ ನಾವು ಕಾನ್ಸಂಟ್ರೇಟ್ ಮಾಡೋಣ, ಈ ಒಂದು ಕಾನ್ವರ್ಸೇಷನ್ ಆಗಿರಬಹುದು. ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ಸೈಲೆಂಟ್ ಆಗಿರಬಹುದು. ಸೊ ಆ್ಯಂಡ್ ಇನ್ನು ಕೆಲವರಿಗೆ ಆಲ್ರೆಡಿ ಬ್ರೇಕಪ್ ಆಗಿದೆ, ಆ ಒಂದು ಪರ್ಸನ್ ನಿಮ್ಮ ಲೈಫಿಂದ ಹೋಗಿ ಆಲ್ರೆಡಿ 10 ಡೇಸ್ ಆಗಿರಬಹುದು, ಅಥವಾ ಈ ಒಂದು ಪರ್ಸನ್ 10 ವೀಕ್ ಅಥವಾ 7 ವೀಕ್ ಈ ರೀತಿಯಾಗಿ ನಿಮ್ಮ ಪರ್ಸನ್ ನಿಮ್ಮ ಲೈಫಿಂದ ಹೋಗಿರಬಹುದು. ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳ್ತೀನಿ. ಓಕೆ, ಬನ್ನಿ ಏನಿದೆ ಅವ್ರ ಮೈಂಡಲ್ಲಿ ಏನು ನಡೀತಿದೆ ನಿಮ್ಮ ವಿಚಾರವಾಗಿ ಅಂತ ನೋಡೋಣ. ಓಕೆ ಫೈನ್, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಹೇಳೋದಾದರೆ ಎಲ್ಲವೂ ಚೆನ್ನಾಗಿದೆ. ಓಕೆ, ತುಂಬ ಪ್ರೀತಿ ಇದೆ, ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೇಮ್ ನಿಮ್ಮ ಒಂದು ರಿಫ್ಲೆಕ್ಷನ್ ಏನಿದೆ ಆ ಪರ್ಸನ್ ಅದನ್ನು ಇಲ್ಲಿ ನಿಮಗೆ ರಿಫ್ಲೆಕ್ಟ್ ಮಾಡ್ತಿದ್ದಾರೆ. ಓಕೆ, ಬಿಕಾಸ್ ಇಲ್ಲಿ ನೋಡಿ ನನಗೆ ಮೂನ್ ಆ್ಯಂಡ್ ಸನ್ ಎನರ್ಜೀಸ್ ಈ ಕಾರ್ಡಲ್ಲೂ ಇದೆ. ಓಕೆ, ಈ ಕಾರ್ಡಲ್ಲೂ ಇದೆ. ಆ್ಯಂಡ್ ಆಲ್ಸೋ ನನಗೆ ಈ ಒಂದು 8 ಆಫ್ ಕಪ್ಸ್ ಕಾರ್ಡಲ್ಲೂ ಇದೆ. ಓಕೆ, ಸೊ ಮೂನ್ ಎನರ್ಜಿ ಇದೇನು ರಿಫ್ಲೆಕ್ಷನ್ ಮಾಡುತ್ತೆ ಅಂತ ಹೇಳಿದರೆ, ನೀವು ಹೇಗೆ ಆ ಒಂದು ಪರ್ಸನ್ನ ಟ್ರೀಟ್ ಮಾಡ್ತಾ ಇದ್ದೀರಾ ಹಾಗೆ ಆ ಒಂದು ಪರ್ಸನ್ ಇಲ್ಲಿ ನಿಮ್ಮನ್ನು ಟ್ರೀಟ್ ಮಾಡ್ತಿದ್ದಾರೆ. ಈ ರೀತಿಯಾದಂಥ ಎನರ್ಜೀಸ್ ಇದೆ ಕೆಲವರಿಗೆ. ಆ್ಯಂಡ್ ಇನ್ನೂ ಕೆಲವರಿಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಮೇ ಬಿ ಅವರು ಹ್ಯಾಪಿಯಾಗಿಲ್ಲದೆ ಇರಬಹುದು, ಅಥವಾ ಆ ಒಂದು ಈ ಒಂದು ರಿಲೇಷನ್ಶಿಪ್ ಏನಿದೆ ಇದರಲ್ಲಿ ಎಲ್ಲವೂ ಚೆನ್ನಾಗಿದೆ, ಪ್ರೀತಿ ಮಾಡುವಾಗ ಎಲ್ಲವೂ ಚೆನ್ನಾಗಿತ್ತು. ಸ್ಟಿಲ್ ಆ ಒಂದು ಪರ್ಸನ್ ನಿಮ್ಮಿಂದ ದೂರ ಆಗ್ತಿದ್ದಾರೆ, ಅಥವಾ ಆ ಒಂದು ಪರ್ಸನ್ ಏನೂ ಆ್ಯಕ್ಷನ್ ತೊಗೋತಿಲ್ಲ ಅಂತ ಹೇಳಿದರೆ ಡೆಫಿನೆಟ್ಲಿ ಆ ಒಂದು ಪರ್ಸನ್ ನಿಮ್ಮ ಲೈಫಿಂದ ಲೆಟ್ ಗೋ ಮಾಡ್ತಿದ್ದಾರೆ, ನಿಮ್ಮ ಲೈಫಿಂದ ಮೂವ್ ಆನ್ ಆಗ್ತಿದ್ದಾರೆ. ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಯಾವುದೇ ಕ್ವಶನ್ಸ್ ಇರಬಹುದು, ನಿಮ್ಮ ಮೆಸೇಜ್ ಕಾಲ್ಗೆ ರಿಪ್ಲೈ ಮಾಡದೇ ಇರಬಹುದು, ಈ ರೀತಿಯಾದಂಥ ಎನರ್ಜೀಸ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ. ಓಕೆ, ನೆಕ್ಸ್ಟು ಏನಿದೆ ನಿಮ್ಮ ಪರ್ಸನ್ನಿನ ಮೈಂಡ್. ಓಕೆ ಫೈನ್, ಸ್ಟ್ರೆಂತ್ ಕಾರ್ಡ್ ಬರ್ತಿದೆ. ಸೊ ಈ ಒಂದು ಪ್ರೀತಿ ಏನಿದೆ, ತುಂಬ ಚೆನ್ನಾಗಿದ್ರಿ, ತುಂಬ ಹ್ಯಾಪಿಯಾಗಿದ್ರಿ, ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ತಾಯಿದ್ರಿ. ಯಾರೋ ಒಬ್ಬರು ಥರ್ಡ್ ಪರ್ಸನ್ ಬಂದರು, ಈಗ ನಿಮ್ಮ ಲೈಫಿಂದ ಈ ಒಂದು ಪರ್ಸನ್ ಹೋಗ್ತಿದ್ದಾರೆ. ಬಿಕಾಸ್
ಆ ಒಂದು ಪರ್ಸನ್ ಏನಿದ್ದಾರೆ ನಿಮ್ಮ ಪರ್ಸನನ್ನು ಇಲ್ಲಿ ಕಂಟ್ರೋಲ್ ಮಾಡ್ತಿದ್ದಾರೆ. ಓಕೆ, ಹಾಗಾಗಿ ನಿಮ್ಮ ಪರ್ಸನ್ ನಿಮ್ಮ ಕಡೆ ಏನು ಆ್ಯಕ್ಷನ್ ತೊಗೋತಿಲ್ಲ. ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಏನು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ. ಬಟ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರಾ ಅಂದರೆ ಡೆಫಿನೆಟ್ಲಿ ಥಿಂಕ್ ಮಾಡ್ತಾರೆ. ಬಟ್ ಸ್ಟಿಲ್ ಆ ಒಂದು ಪರ್ಸನ್ ನಿಮ್ಮ ಲೈಫಿಂದ ಹೋಗಿದ್ದಾರೆ ಅಂತ ಹೇಳಿದರೆ ಆ ಒಂದು ಪರ್ಸನ್ ಯಾರಿದ್ದಾರೆ, ಥರ್ಡ್ ಪರ್ಸನ್, ಅವರು ಅವರನ್ನು ಕಂಟ್ರೋಲ್ ಮಾಡ್ತಿದ್ದಾರೆ. ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡುವಂಥದ್ದು ಅವರಿಗೆ ಅದು ಒಂದು ಕಟ್ಟಾಕದ ರೀತಿ ಫೀಲ್ ಆಗ್ತಿದ್ರು. ಇನ್ನೂ ಒಂದು ಕಡೆ ಫೈನಾನ್ಷಿಯಲಿ ಸಪೋರ್ಟಿವ್ ಇದ್ದಾರೆ. ಆ ಒಂದು ಪರ್ಸನ್ ತುಂಬ ಹ್ಯಾಪಿ ಲೈಫನ್ನ ಲೀಡ್ ಮಾಡ್ತೀನಿ ಅವ್ರ ಜೊತೆ ಇದ್ದರೆ ಅನ್ನೋದು ನಿಮ್ಮ ಪರ್ಸನಿನ ಥಾಟ್ ಆಗಿದೆ. ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಕಡೆ ಏನು ಆ್ಯಕ್ಷನ್ ತೊಗೊಳ್ದೇ ಇರಬಹುದು. ಓಕೆ, ಆ್ಯಂಡ್ ಆಲ್ಸೋ ಇಲ್ಲಿ ನನಗೆ ಫೈನಾನ್ಷಿಯಲಿ ಮೆಸೇಜಸ್ ಏನು ಬರ್ತಿದೆ, ಸೊ ಯಾರೆಲ್ಲ ನೀವೇ ಮಾತಾಡಿಕೊಂಡು ಇಲ್ಲಿ ದೂರ ಆಗಿದ್ದೀರಾ, ಲೈಕ್ ಇನ್ನೂ ಸ್ವಲ್ಪ ದಿನ ನಾವು ಪ್ರೀತಿ ಕಡೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಫಸ್ಟು ನಮ್ಮ ಲೈಫಲ್ಲಿ ಸೆಟ್ಲ್ ಆಗೋಣ, ಈ ರೀತಿಯಾಗಿ ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ. ಸೊ ಡೆಫಿನೆಟ್ಲಿ ಆ ಒಂದು ಪರ್ಸನ್ ಇಲ್ಲಿ ಅವರ ಒಂದು ಎನರ್ಜಿ ಏನಿದೆ, ಸೊ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತಿದ್ದಾರೆ. ಆ್ಯಂಡ್ ಆಲ್ಸೋ ಆ ಒಂದು ಪರ್ಸನ್ ಇಲ್ಲಿ ಅವರ ಅರ್ನಿಂಗ್ಸ್ ಏನಿದೆ ಆ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅಂತಲೇ ಹೇಳಬಹುದು. ತುಂಬ ಅರ್ನಿಂಗ್ಸ್ ಮಾಡೋದ್ರ ಕಡೆ ಅವರು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಅಥವಾ ತುಂಬ ಹೆಲ್ಪ್ ಮಾಡುವಂಥ ಪರ್ಸನ್ ಈ ಒಂದು ಪರ್ಸನ್ ರೈಟ್ ನಾವು ನಿಮಗೆ ಹೆಲ್ಪ್ ಮಾಡಿರಬಹುದು, ಅಥವಾ ನೀವು ಅವರಿಂದ ಹೆಲ್ಪ್ ತೊಗೊಂಡಿದ್ದೀರಾ, ನೀವೇ ಅವರಿಗೆ ಹೆಲ್ಪ್ ಮಾಡಿದ್ದೀರಾ ಅನ್ನೋದಿರಬಹುದು. ಸೊ ಅವರಿಗೆ ಅದರ ಒಂದು ವ್ಯಾಲ್ಯೂ ಗೊತ್ತಿದೆ. ಆ್ಯಂಡ್ ಆ ಪರ್ಸನ್ ಇಲ್ಲಿ ಥಿಂಕ್ ಮಾಡುವಂಥದ್ದು, ಸೊ ನೀವು ಅವರಿಗೆ ಒಂಥರ ಮ್ಯಾಜಿಷಿಯನ್, ಅಥವಾ ಅವರ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಬಂದಿದ್ದೀರಾ ಅನ್ನೋದು ಆ ಒಂದು ಪರ್ಸನಿನ ಥಾಟ್. ಫಿಸಿಕಲಿ ಅವರು ಕಂಫರ್ಟಬಲ್ ಇಲ್ಲ ಅನ್ನುವಾಗ ನೀವು ಅವರ ಲೈಫಲ್ಲಿ ಎಂಟರ್ ಆಗಿದ್ದೀರಾ. ಸೊ ದಟ್ ಆ ಒಂದು ಪರ್ಸನ್ ಅದಕ್ಕೆ ಯಾವಾಗಲೂ ಚಿರಋಣಿ ಅಂತ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಓಕೆ, ಸೊ ಅದಕ್ಕೆ ನಾನು ಯಾವಾಗಲೂ ಬ್ಲೆಸ್ಡ್ ಫೀಲ್ ಮಾಡ್ತೀನಿ ಅಂತ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಆ್ಯಂಡ್ ದ ಟೆಂಪರೆನ್ಸ್ ಕಾರ್ಡ್ ಬರ್ತಿದೆ. ಟೆಂಪರೆನ್ಸ್ ಕಾರ್ಡ್ ಹೇಳೋದಾದರೆ ಮೇ ಬಿ ಈ ಒಂದು ಪರ್ಸನ್ ಯಾರು ಬ್ರೇಕಪ್ ಸಿಚುವೇಶನ್ ನೋಡಿದ್ದೀರಾ, ಸೊ ನಿಮಗಾಗಿ ಈ ಒಂದು ಪರ್ಸನ್ ರೈಟ್ ನಾವು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರಾ ಅಂದರೆ ಥಿಂಕ್ ಮಾಡ್ತಾರೆ. ತುಂಬ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಎಲ್ಲವನ್ನು ಹೇಳ್ಕೊಂಡಿದ್ದಾರೆ, ಲೈಫಲ್ಲಿ ಈಗಿರಬೇಕು ಆಗಿರಬೇಕು ಅನ್ನೋದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ರೈಟ್ ನಾವು ಈಗ ಅವರೇ ನಿಮ್ಮಿಂದ ದೂರ ಆಗಿದ್ದಾರೆ. ಬಿಕಾಸ್ ಯಾಕೆ ಅಂತ ಹೇಳಿದರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಟ್ರಯಾಂಗಲ್ ರೀತಿಯಾದಂಥ ಎನರ್ಜೀಸ್ ಇದೆ. ಓಕೆ, ಸೊ ಅವರಿಗೆ ಅವರ ಫ್ಯಾಮಿಲಿ ಇಂಟೆನ್ಷನ್ ಇರಬಹುದು, ಅಥವಾ ಅವರ ಕರಿಯರ್ ಇಂಟೆನ್ಷನ್ ಇರಬಹುದು, ನೀವಿರಬಹುದು, ಯಾವುದನ್ನು ಚೂಸ್ ಮಾಡೋದು ಅನ್ನೋ ಕನ್ಫ್ಯೂಷನಲ್ಲಿ ಇರಬಹುದು. ಹಾಗಾಗಿ ಆ ಒಂದು ಪರ್ಸನ್ ಇಲ್ಲಿ ಸ್ಟಕ್ ಫೀಲ್ ಮಾಡ್ತಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ, ಬಟ್ ಡೆಫಿನೆಟ್ಲಿ ನಿಮ್ಮನ್ನು ಪ್ರೀತಿ ಮಾಡ್ತಿದ್ರಾ, ಇಷ್ಟು ದಿನದ ಪ್ರೀತಿ ಇದು ಸುಳ್ಳ ನಿಜನಾ, ಈಗ ನನ್ನಿಂದ ದೂರ ಆಗಿದ್ದಾರೆ ಅಲ್ವಾ, ಈ ಒಂದು ಪರ್ಸನ್ ಪ್ರೀತಿ ಫೇಕಾ ಅಥವಾ ರಿಯಲ್ಲಾ ಅಂತ ನೀವು ಕೇಳೋದಾದರೆ ಡೆಫಿನೆಟ್ಲಿ ಅವರು ನಿಮ್ಮನ್ನು ಟ್ರೂ ಆಗಿ ಲವ್ ಮಾಡಿದ್ದಾರೆ. ಸ್ಟಿಲ್ ಆ ಒಂದು ಪರ್ಸನ್ ಯಾವುದೋ ಒಂದು ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಿ ನಿಮ್ಮಿಂದ ದೂರ ಆಗಿರಬಹುದು. ಈ ರೀತಿಯಾದಂಥ ಎನರ್ಜಿಸ್ ಇದೆ. ಆ್ಯಂಡ್ 3 ಆಫ್ ಕಪ್ಸ್ ಬರ್ತಿದೆ. ಸೊ 3 ಆಫ್ ಕಪ್ಸ್ ಏನು ಹೇಳುತ್ತೆ ಅಂತ ಹೇಳಿದರೆ ಮೇ ಬಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ವಿತಿನ್ 3 ಮಂತ್ಸಲ್ಲಿ ನೀವೇನೋ ಒಂದು ಸೆಲೆಬ್ರೇಷನ್ನ ಮಾಡೋದಿರಬಹುದು, ಅಥವಾ 3 ಮಂತ್ಸಲ್ಲಿ ನೀವು ಏನೋ ಒಂದು ಗುಡ್ ನ್ಯೂಸ್ನ ಕೇಳೋವಂಥದ್ದಿರಬಹುದು. ಈ ರೀತಿಯಾದಂಥ ಎನರ್ಜಿಸ್ ಇದೆ. ಅಥವಾ ಈ ಒಂದು ರಿಲೇಷನ್ಶಿಪ್ಪನ್ನು ಎಂಡ್ ಮಾಡಿದ್ದೀನಿ, ಈ ಒಂದು ರಿಲೇಷನ್ಶಿಪ್ಪಿಂದ ಯಾವಾಗ ನಾನು ಹೊರಗೆ ಬರ್ತೀನಿ ಅಂತ ಹೇಳಿದರೆ ಇಟ್ ವಿಲ್ ಟೇಕ್ ಟೈಮ್. ಓಕೆ, ಸೊ ವಿತಿನ್ 3 ಮಂತ್ಸ್ ತನಕ ನೀವು ವೆಯ್ಟ್ ಮಾಡಬಹುದು. ಆ್ಯಂಡ್ ಇನ್ನೂ ಕೆಲವರಿಗೆ 3 ಇಯರ್ಸ್ ಆಗಬಹುದು ನಿಮಗೆ ಒಬ್ಬ ಒಳ್ಳೆ ಪರ್ಫೆಕ್ಟ್ ಪಾರ್ಟ್ನರ್ ಸಿಗಬೇಕು ಅಂತ ಹೇಳಿದ್ರೆ. ಬಿಕಾಸ್ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಏನಿದೆ ಆಲ್ರೆಡಿ ಡಿವೋರ್ಸ್ ಆಗಿದೆ, ಈ ಒಂದು ಪರ್ಸನನ್ನು ಲೆಟ್ ಗೋ ಮಾಡಿದ್ದೀರಾ. ನನ್ನ ಪರ್ಸನ್ ಯಾರು ಬರ್ತಿದ್ದಾರೆ ಅವ್ರು ಹೇಗಿರ್ತಾರೆ ಅಂತ ನೀವು ಕೇಳೋದಾದರೆ ಮೇ ಬಿ ಅವರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇಲ್ಲದೆ ಇದ್ದರೂ ಡೆಫಿನೆಟ್ಲಿ ವಿತಿನ್ 3 ಇಯರ್ಸಲ್ಲಿ ಆ ಒಂದು ಪರ್ಸನ್ ಅವರ ಒಂದು ಅರ್ನಿಂಗ್ಸ್ನ ಜಾಸ್ತಿ ಮಾಡ್ತಾರೆ. ಆ್ಯಂಡ್ ಆಲ್ಸೋ 3 ಇಯರ್ಸಲ್ಲಿ ನಿಮಗೆ ಒಂದು ಪರ್ಸನ್ ಸಿಗ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ರೈಟ್ ನಾವು ಈಗ ಯಾರೆಲ್ಲ ಕನ್ಫ್ಯೂಷನಲ್ಲಿ ಇದ್ದೀರಾ, ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ ಅಂತ ನೀವು ಕೇಳೋದಾದರೆ ಮೇ ಬಿ ದೇ ಆರ್ ಆಲ್ಸೋ ವೆರಿ ಕನ್ಫ್ಯೂಸ್ಡ್ ಅಂತ ಹೇಳ್ತೀನಿ. ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ. ಆ್ಯಂಡ್ ಆಲ್ಸೋ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮನ್ನು ಅವರು ಸ್ಪೈ ಮಾಡ್ತಾರೆ ಅಂತಲೇ ಹೇಳ್ತೀನಿ. ಓಕೆ, ಸೊ ಅವರು ಈಗ ಏನೇ ಒಂದು ಪರಿಸ್ಥಿತಿಯನ್ನು ಫೇಸ್ ಮಾಡ್ತಿರಬಹುದು. ಸ್ಟಿಲ್ ಆ ಒಂದು ಪರ್ಸನ್ ನೀವು ಏನು ಮಾಡ್ತಿದ್ದೀರಾ ಅಥವಾ ನೀವು ಏನು ಥಿಂಕ್ ಮಾಡ್ತಿದ್ದೀರಾ ಎಲ್ಲದರ ಗಮನ ಆ ಒಂದು ಪರ್ಸನ್ಗೆ ಇದೆ ಅಂತಲೇ ಹೇಳ್ತೀನಿ. ಸೊ ಈ ರೀತಿಯಾದಂಥ ಮೆಸೇಜಸ್ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ವೆಯ್ಟಿಂಗ್ ಎನರ್ಜೀಸ್ ಬರ್ತಿದೆ. ವೆಯ್ಟಿಂಗ್ ಎನರ್ಜೀಸ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ
ಮೇ ಬಿ ಆ ಒಂದು ಪರ್ಸನ್ ಫೋನ್ ಅಥವಾ ಮೆಸೇಜಿಗೆ ನೀವು ರೆಸ್ಪಾನ್ಸ್ ಮಾಡದೇ ಇರಬಹುದು. ಸ್ಟಿಲ್ ಆ ಒಂದು ಪರ್ಸನ್ ನಿಮ್ಮ ಫೋನ್ ಅಥವಾ ಮೆಸೇಜ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ತೀನಿ. ಸೊ ಆ ರೀತಿಯಾದಂಥ ಎನರ್ಜೀಸ್ ಇದೆ. ಓಕೆ, ಅವರ ಮೈಂಡಲ್ಲಿ ಏನು ನೋಡ್ತದೆ ಅಂತ ಹೇಳಿದ್ರೆ, ರೈಟ್ ನಾವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಮ್ಯಾರೇಜ್ ಎನರ್ಜಿ ಇದೆ, ಬಟ್ ಸ್ಟಿಲ್ ಆ ಒಂದು ಪರ್ಸನ್ ಏನು ಆ್ಯಕ್ಷನ್ ತೊಗೋತಿಲ್ಲ ಅಂತ ಹೇಳಿದ್ರೆ ಅವರು ಹೋಲ್ಡ್ ಮಾಡ್ತಿದ್ದಾರೆ, ಅವರು ಇಲ್ಲಿ ಹಿಡಿದಿಡ್ತಿದ್ದಾರೆ. ಓಕೆ, ಸೊ ಇದು ಏನಾಗುತ್ತೆ ಅನ್ನೋ ಕನ್ಫ್ಯೂಷನ್ ಇರಬಹುದು. ಆ್ಯಂಡ್ ಆಲ್ಸೋ ಇಲ್ಲಿ ಫೈನಾನ್ಷಿಯಲಿ ನೀವು ಸಪೋರ್ಟಿವ್ ಇಲ್ಲ ಅಥವಾ ಫೈನಾನ್ಷಿಯಲಿ ನೀವು ಇಂಡಿಪೆಂಡೆಂಟ್ ಇಲ್ಲ, ಈ ರೀತಿಯಾದಂಥ ಎನರ್ಜೀಸ್ ಇರಬಹುದು. ಓಕೆ, ಸೊ ಹಾಗಾಗಿ ಒಂದು ಪರ್ಸನ್ ಇಲ್ಲಿ ನಿಮ್ಮನ್ನು ಹೋಲ್ಡ್ ಮಾಡ್ತಿದ್ದಾರೆ. ಓಕೆ, ಅದು ನೀವು ಇರಬಹುದು ಅಥವಾ ನಿಮ್ಮ ಪರ್ಸನ್ ಇರಬಹುದು, ಈ ರೀತಿಯಾದಂಥ ಎನರ್ಜೀಸ್ ಇದೆ. ಆ್ಯಂಡ್ ನೈಟ್ ಆಫ್ ಕಪ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮೇ ಬಿ ನೈಟ್ ಆಫ್ ಕಪ್ಸ್ ಆ ಒಂದು ಪರ್ಸನ್ ನಿಮಗೆ ನ್ಯೂ ಪರ್ಸನ್ ಇರಬಹುದು. ಓಕೆ, ಸೊ ಅವರು ನಿಮಗೆ ಪ್ರಪೋಸ್ ಮಾಡ್ತಾರಾ ಅಂತ ನೀವು ಥಿಂಕ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಎಸ್, ಪ್ರಪೋಸ್ ಮಾಡ್ತಾರೆ. ವಿತಿನ್ 11 to 12 ಮಂತ್ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಈ ಒಂದು ಪರ್ಸನ್ ಕಡೆಯಿಂದ ನೀವು ಕಮಿಟ್ಮೆಂಟ್ನ ಪಡ್ಕೋಬೇಕು ಅಂತ ಹೇಳಿದ್ರೆ. ಆ್ಯಂಡ್ ದ ಐ ಪ್ರಿಸ್ಟಸ್ ಬರ್ತದೆ. ದ ಐ ಪ್ರಿಸ್ಟಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮೇ ಬಿ ಸಮ್ ಇಶ್ಯೂಸ್ ಇರಬಹುದು ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಐ ಆಮ್ ಸಾರಿ, ಕರೆಂಟ್ ಹೋಯಿತು. ಸೊ ಓಕೆ, ಕಾಣಿಸ್ತದೆ ಎಲ್ಲ ಕಾರ್ಡ್ಸ್. ಓಕೆ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಧಾರ್ಮಿಕ ವ್ಯಕ್ತಿ ಇದ್ದೀರಾ ಅಥವಾ ನೀವು ತುಂಬ ಫ್ಯಾಮಿಲಿಗೆ ಬಿಲೀವ್ ಮಾಡೋದಿರಬಹುದು, ಫ್ಯಾಮಿಲಿಗೆ ಟೈಮ್ ಕೊಡೋದಿರಬಹುದು, ಈ ರೀತಿಯಾದಂಥ ಪರ್ಸನ್. ಬಟ್ ಆ ಒಂದು ಪರ್ಸನ್ ಏನಿದ್ದಾರೆ ಅವರಿಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡುವಂಥ ಎನರ್ಜೀಸ್ ಇದೆ. ಬಟ್ ಸ್ಟಿಲ್ ಆ ಒಂದು ಪರ್ಸನ್ ರೈಟ್ ನಾವು ಬ್ಯಾಲೆನ್ಸಿಂಗ್ ಮಾಡ್ತಿದ್ದಾರೆ. ಓಕೆ, ಬ್ಯಾಲೆನ್ಸಿಂಗ್ ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಿದೆ. ಅವರಿಗೆ ಅವರ ಕರಿಯರ್ ಇರಬಹುದು ಅಥವಾ ನೀವಿರಬಹುದು, ಎರಡು ಕಡೆ ಕಾನ್ಸಂಟ್ರೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಆಲ್ಸೋ ತುಂಬ ಇಮ್ಯಾಜಿನ್ ಮಾಡ್ತಾರೆ, ಏನು ಅನ್ಕೋತಾರೆ ಅದು ಆಗ್ತಿದೆ ಅಂತ ಇಮ್ಯಾಜಿನ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಅವ್ರು ಏನು ಅನ್ಕೋತಾರೆ ಅದನ್ನು ಮಾಡೋದ್ರಲ್ಲಿ ಅವ್ರು ಯಾವಾಗಲೂ ಮುಂದೆ ಇರ್ತಾರೆ, ಈ ರೀತಿಯಾದಂಥ ಮೆಸೇಜಸ್ ಇದೆ. ಸ್ಟಿಲ್ ಈ ಒಂದು ಪರ್ಸನನ್ನು ಪ್ರೀತಿ ಮಾಡ್ತಾರಾ ಖಂಡಿತವಾಗಿಯೂ ಅಂತ ನೀವು ಕೇಳ್ತಾ ಇದ್ರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ. ಓಕೆ, 10 ಆಫ್ ಪೆಂಟಿಕಲ್ಸ್ ಬರ್ತಿದೆ, ಡೆಫಿನೆಟ್ಲಿ ಎಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಬನ್ನಿ ನೋಡೋಣ ನಿಮ್ಮ ಪರ್ಸನ್ ಮೈಂಡಲ್ಲಿ ಇನ್ನೂ ಏನಿದೆ ಅಂತ. ಓಕೆ, 8 ಆಫ್ ಪೆಂಟಿಕಲ್ಸ್ ಹೇಳೋದಾದರೆ ವೆರಿ ಆನೆಸ್ಟ್ ಪರ್ಸನ್, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ಎನಿ ಟೈಮ್ ನಿಮ್ಮನ್ನು ನೆನಪಿಸ್ಕೋತಾರೆ, ತುಂಬ ಹಾರ್ಡ್ ವರ್ಕರ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ನನ್ನ ಬಗ್ಗೆ ಆ ಪರ್ಸನ್ ಥಿಂಕ್ ಮಾಡ್ತಾರಾ, ನಾನು ಅವರ ಫೋನ್ ಅಥವಾ ಮೆಸೇಜ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ, ಆ ಒಂದು ಪರ್ಸನ್ ನನಗಾಗಿ ಥಿಂಕ್ ಮಾಡ್ತಾರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಸ್, ಥಿಂಕ್ ಮಾಡ್ತಾರೆ. ಬಟ್ ಸ್ಟಿಲ್ ಅವರ ಒಂದು ವರ್ಕ್ ಪ್ರೆಷರ್ ಇರಬಹುದು, ಅವರ ಒಂದು ಎನರ್ಜೀಸ್ ಏನಿದೆ, ಮೇ ಬಿ ಅವರು ಬೇರೆ ಯಾರ್ದೋ ಕಂಟ್ರೋಲಲ್ಲಿ ಕೆಲಸ ಮಾಡೋದಿರಬಹುದು, ಹಾಗಾಗಿ ನಿಮ್ಮನ್ನು ಇಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗದೇ ಇರಬಹುದು. ಬಟ್ ಡೆಫಿನೆಟ್ಲಿ ಎಸ್, ನಿಮ್ಮ ಬಗ್ಗೆ ಈ ಪರ್ಸನ್ ಥಿಂಕ್ ಮಾಡ್ತಾರೆ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಬನ್ನಿ ನಿಮ್ಮ ಪರ್ಸನಿನ ಮೈಂಡಲ್ಲಿ ಮತ್ತೆ ಏನು ಮೆಸೇಜಸ್ ಇದೆ, ಏನಿದೆ. ಓಕೆ, 2 ಆಫ್ ಪೆಂಟಿಕಲ್ಸ್ ನೋಡಿ, ಅಗೇನ್ ಬ್ಯಾಲೆನ್ಸಿಂಗ್ ಎನರ್ಜಿ. ಓಕೆ, ಸೊ ಇಲ್ಲಿ ನಿಮಗೆ ಮ್ಯಾರೇಜ್ ಆಗಬೇಕು ಅನ್ನೋದು ಒಂದು ಕಡೆ ಥಾಟ್ ಆದರೆ ಅವರಿಗೆ ಫೈನಾನ್ಷಿಯಲಿ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಮೇ ಬಿ ಆ ಒಂದು ಪರ್ಸನ್ ಫಿಸಿಕಲಿ ತುಂಬ ಸ್ಟ್ರಗಲ್ನ ನೋಡ್ತಿರಬಹುದು ಅಥವಾ ಫೈನಾನ್ಷಿಯಲಿ ತುಂಬ ಸ್ಟ್ರಗಲ್ನ ನೋಡ್ತಿರಬಹುದು. ಬ್ಯಾಲೆನ್ಸಿಂಗ್ ಎನರ್ಜೀಸ್ ನನಗೆ ಬರ್ತಿದೆ. ಸೊ ಸ್ಟಿಲ್ ಆ ಒಂದು ಪರ್ಸನ್ ನಿಮ್ಮ ಜೊತೆ ಎಷ್ಟೇ ಚೆನ್ನಾಗಿದ್ದೀನಿ, ನಾನು ತುಂಬ ಖುಷಿಯಾಗಿದ್ದೀನಿ, ಈ ರೀತಿಯಾಗಿ ಏನೇ ಆ್ಯಕ್ಟಿಂಗ್ ಮಾಡ್ತಾಯಿದ್ರು ಆ ಒಂದು ಪರ್ಸನ್ ಅವರ ಲೈಫಲ್ಲಿ ಅವರ ಪ್ರಾಬ್ಲಮ್ ಏನಿದೆ ಅದನ್ನು ಬ್ಯಾಲೆನ್ಸ್ ಮಾಡ್ತಿದ್ದಾರೆ, ಈ ರೀತಿಯಾದಂಥ ಎನರ್ಜೀಸ್ ಇದೆ. ಬಟ್ ಆ ಒಂದು ಪರ್ಸನ್ ನಿಮ್ಮ ಹತ್ರ ತೋರಿಸ್ಕೋತಿಲ್ಲ, ಈ ರೀತಿಯಾದಂಥ ಮೆಸೇಜಸ್ ಇದೆ. ಓಕೆ, ಆ್ಯಂಡ್ ಡೆಫಿನೆಟ್ಲಿ ಕ್ರಶ್ ಯಾರಿದ್ದೀರಾ ಇಲ್ಲಿ ನನಗೆ ಕಿಂಗ್ ಆಫ್ ಕಪ್ಸ್ ನೈಟ್ ಆಫ್ ಕಪ್ಸ್ ಬರ್ತಿದೆ ಆ್ಯಂಡ್ ಪೇಜ್ ಆಫ್ ಕಪ್ಸ್ ಬರ್ತಿದೆ. ಸೊ ವಿತಿನ್ 11 to 12 ಮಂತಲ್ಲಿ ಈ ಒಂದು ಪರ್ಸನ್ ನಿಮಗೆ ಡೆಫಿನೆಟ್ಲಿ ಪ್ರಪೋಸ್ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಅವ್ರಿಗಾಗಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ವೆಯ್ಟ್ ಮಾಡಬಹುದು. ಆ್ಯಂಡ್ ಇನ್ನೂ ಕೆಲವರಿಗೆ ಇಲ್ಲಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ಒಂದು ಪರ್ಸನ್ ನನ್ನ ಹತ್ರ ಏನೂ ಹೇಳಿಲ್ಲ, ಬಟ್ ಸ್ಟಿಲ್ ಆ ಒಂದು ಪರ್ಸನ್ಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೇ ಬಿ ಆ ಒಂದು ಪರ್ಸನ್ ಶೈ ಪರ್ಸನ್ ಇರಬಹುದು, ಹಾಗಾಗಿ ನಿಮ್ಮ ಹತ್ರ ಏನು ಹೇಳದೇ ಇರಬಹುದು. ಬಟ್ ಈ ಒಂದು ಪರ್ಸನ್ ಏನಿದ್ದಾರೆ ತುಂಬ ಕೋಪ ಮಾಡ್ಕೊಳ್ಳುವಂಥ ಪರ್ಸನ್, ಸಡನ್ನಾಗಿ ನಿರ್ಧಾರ ತಗೊಳ್ಳುವಂಥ ಪರ್ಸನ್, ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಪ್ರಾಬ್ಲಮ್ ಬರ್ತಿದೆ ಅಥವಾ ಏನೇ ಒಂದು ಸಿಚುವೇಶನ್ ನಡೀತಿದೆ ಅಂತ ಹೇಳಿದ್ರು ಅದ್ರ ಬಗ್ಗೆ ಏನೂ ಥಿಂಕ್ ಮಾಡ್ದಲೇ ಸಡನ್ನಾಗಿ ಅವರು ಒಂದು ಡಿಸಿಷನ್ನ ತಗೋತಾರೆ, ಈ ರೀತಿಯಾದಂಥ ಎನರ್ಜೀಸ್ ಇದೆ. ಸೊ ಇವರ ಒಂದು ಕೋಪ ಏನಿದೆ ಅದನ್ನು ನೀವು ಇಲ್ಲಿ
ಆಕ್ಸೆಪ್ಟ್ ಮಾಡ್ಕೋತೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾಪನ್. ಓಕೆ, ಸೊ ಆ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರೋದಕ್ಕೆ ರೆಡಿ ಇದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಲಾಸ್ಟ್ ಒನ್ ನೋಡೋಣ ಏನಿದೆ. ಓಕೆ, 2 ಆಫ್ ವ್ಯಾಂಡ್ಸ್ ಬರ್ತಿದೆ. 2 ಆಫ್ ವ್ಯಾಂಡ್ಸ್ ಹೇಳೋದಾದರೆ ಮೇ ಬಿ ಇದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಐ ಥಿಂಕ್. ಓಕೆ, ಬಿಕಾಸ್ ನನಗೆ ಇಲ್ಲಿ ಎಷ್ಟು ಮೆಸೇಜಸ್ ಇದೆ, ದಿಸ್ ಇಸ್ ಆಲ್ಸೋ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್. ತುಂಬ ಜನ ಲಾಂಗ್ ಡಿಸ್ಟೆನ್ಸಲ್ಲಿರೋರು ನೋಡ್ತಾ ಇದ್ದೀರಾ. ಆ ಒಂದು ಪರ್ಸನ್ ನನ್ನ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅಂತ ನೀವು ಕೇಳೋದಾದರೆ ಡೆಫಿನೆಟ್ಲಿ ನಿಮ್ಮನ್ನು ಇಲ್ಲಿ ಪ್ರೊಟೆಕ್ಟ್ ಮಾಡ್ತಿರಬಹುದು ಅಥವಾ ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೋತಿರಬಹುದು. ಈ ರೀತಿಯಾದಂಥ ಎನರ್ಜಿಸ್ ಇದೆ. ಸ್ಟಿಲ್ ಆ ಒಂದು ಪರ್ಸನ್ ಕನ್ಫ್ಯೂಷನಲ್ಲಿ ಇದ್ದಾರೆ, ಈ ರೀತಿಯಾದಂಥ ಎನರ್ಜಿಸ್ನ ನೋಡ್ತಿದ್ದಾರೆ. ಹಾಗಾಗಿ ಆ ಒಂದು ಪರ್ಸನ್ ಇಲ್ಲಿ ಆ್ಯಕ್ಷನ್ ತೊಗೋಬೇಕು ಅಂತ ಹೇಳಿದ್ರು ಏನು ಕ್ಲಾರಿಟಿ ಇಲ್ಲದೆ ಇರೋ ಕಾರಣ ಅವರು ಏನು ಆ್ಯಕ್ಷನ್ ತೊಗೊಳ್ಳದೇ ಇರಬಹುದು. ಸೊ ಇದು ಅವರ ಮೈಂಡ್ನ ಥಾಟ್ ಆಗಿದೆ. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ಯಾವುದು ರೆಸೊನೇಟ್ ಆಗ್ತಿದೆ ಅದನ್ನು ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಯಾರಿಗಿದೆ, ಸೊ ನೀವು ನನಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಪೇಯ್ಡ್ ರೀಡಿಂಗ್ನ ಬುಕ್ ಮಾಡಿಕೊಂಡು ನೀವು ರೀಡಿಂಗ್ನ ತೊಗೋಬಹುದು. ಅದು ನಿಮಗೆ ಅಕ್ಯುರೇಟ್ ಆಗಿರುತ್ತೆ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಟೇಕ್ ಕೇರ್.